ಇದು ಸಣ್ಣಪ್ಪರ್ದು ಓಟ್ಸಿಂದ ಡಬ್ಬಿನ ಯಾರ ಮ್ಯಾಗ ಇಟ್ರ ಏನ ನೋಡು. ಗಂಗಮ್ಮ. ಅಪ್ಪಾರ ಹೇಳ್ರಿ. ಅಡಿಗೆ ರೆಡಿ ಆಗೈತ್ರಿ, ರೊಟ್ಟಿ ಮಾಡಿಟ್ಟಿನ್ರಿ. ಹಚ್ಲೇನ್ರಿ ಪ್ಲೇಟಿಗೆ? ಬೇಡ ಬೇಡ, ನನ್ನ ದಿನ ಜಳಕ್ಕಾಗಿಲ್ಲ, ನಾ ಜಳಕ ಮಾಡ್ತೀನಿ. ಜಳಕ ಮಾಡಿದ ಮ್ಯಾಗನ ಹಚ್ಚಕಂತಂತ ಪ್ಲೇಟ್. ಏನಿಲ್ಲ, ದಿನಾನೂ ಒಂದು ಬಾಳೆಹಣ್ಣು ಕೊಟ್ಬಿಡವ ಊರ್ದಾಗ ನನಗೆ. ಯಾಕಂದ್ರೆ ಡಾಕ್ಟ್ರು ಒಂದಿಟ್ಟು ಫೈಬರ್ ಜಾಸ್ತಿ ಮಾಡ್ರಿ ಅಂತಾರೆ. ಹಣ್ಣು ಪಣ್ಣು ತಿನ್ನಕ್ಕೆ ಹೇಳ್ಯಾರ. ನಾನು ಅದನ್ನ ಕೇಳಬೇಕು, ಶುಗರ್ ಇದ್ದಾರೆ ಯಾವ ಹಣ್ಣು ತಿನ್ಬೇಕು ಯಾವ ಹಣ್ಣು ತಿನ್ನಬಾರ್ದು, ಅದು ಒಂದು ಗೋಳು ಐತಲ್ಲ ಅಂತ. ಬಾಳೆಹಣ್ಣು ಅಂತೂ ಕೊಡು, ಒಂದಂತರೂ ನೋಡೋಣ. ಅಲ್ರಿ ಅಪ್ಪಾರ, ಶುಗರ್ ಇದ್ದರೂ ಬಾಳೆಹಣ್ಣು ತಿನ್ನಬಾರ್ದಂತಾರ ನೋಡ್ರಿ. ಅದ ಕೇಳ್ತೀನಿ. ಇವತ್ತಂತರೂ ಒಂದು ಬಾಳೆಹಣ್ಣಂತರೂ ಕೊಡು ಊಟಕ್ಕೆ. ಮುಂಜಾನೆ ರಾತ್ರಿ ಗೀತ್ರಿ ಏನು ಬೇಡ, ಮುಂಜಾನೆ ಆಟ. ಆಮೇಲೆ ನನಗೆ ಇನ್ಮ್ಯಾಗ ಅವಲಕ್ಕಿ, ಈ ಉಪ್ಪಿಟ್ಟು ಗಿಪ್ಪಿಟ್ಟು ಬೇಡ ನಂಗೆ. ಚಪಾತಿ, ರೊಟ್ಟಿ, ರಾಗಿ ರೊಟ್ಟಿ, ತಾಲಿಪಟ್ಟು ಇಂಥವ ಇರಲಿ. ಆದಷ್ಟು ಹಿಟ್ಟಿನ ಐಟಮ್ಮ. ಯಾಕೆ ನಾವು ನನಗೆ ಒಟ್ಟ ಸರಿ ಹೋಗಲ್ವು, ವಯಸ್ಸಾಗೈತಂತನ ಏನ. ಈ ಅವಲಕ್ಕಿ ಅಂತರೂ ಒಟ್ಟ ಡೈಜೆಷನ್ ಆಗಲ್ಲ ನಂಗೆ. ಇದ್ಯಾಕೆ ಕುಂತಂಗೆ ಆಗ್ಬಿಡ್ತಾವೆ ಅದಕ್ಕೆ. ಹ್ಞೂ ರೀ ಅಪ್ಪಾರ, ಆತಾಳ್ರಿ. ದೇವ್ ಆಫೀಸಿಗೆ ಹೊರಟ್ರಾ? ನನ್ನ ದಿನ ಜಳಕನ ಆಗಿಲ್ಲ, ಈಗ ಬಂದು ನಿಂತೀನಿ ವಾಕಿಂಗ್ ಮುಗಿಸ್ಕೊಂಡು. ಈಕಿ ಆಫೀಸಿಗೆ ಹೊರಟ್ರ ಅಂತಾಳ. ಈಗ ಏನಿತ್ತು? ಏನಿಲ್ಲ, ಅದ ಮಾನ್ಸನ್ನ ಮತ್ತು ಅಭಿನ ಹನಿಮೂನಿಗೆ ಕಳಿಸ್ಬೇಕು ಅನ್ಕೊಂಡಿದ್ದೆ. ಅದಕ್ಕೆ ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು. ನನ್ನೇನು ಕೇಳ್ತಿ? ಹನಿಮೂನ್ಗೆ ಹೋಗ್ಬೇಕಾಗಿರೋದು ಅವರಿಬ್ರು, ಗಂಡ ಹೆಂಡ್ತಿ. ಅವರಿಬ್ರು ಕೇಳು. ನನ್ನನ್ನು ಕೇಳಿದ್ರೆ ನಾನೇನು ಹೇಳಿ? ಓ ಅಂಕಲ್, ಆಂಟಿ ಇಲ್ಲೇ ಇದ್ದೀರಾ ನೀವು? ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್ ಆಂಟಿ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್. ಅಂದಂಗೆ ಅಜ್ಜಿ, ನಂಗೆ ಬ್ರೌನ್ ಬ್ರೆಡ್ ನೀಟಾಗಿ ಟೋಸ್ಟ್ ಮಾಡಿಬಿಟ್ಟು ಅವಕಾಡೋದು ನಂಗೆ ಟೋಸ್ಟ್ ಬೇಕು, ಮಾಡಿಕೊಡ್ತೀರಾ? ಎಂಥದ? ಎಂಥ ಟೋಸ್ಟ್ ಬೇಕು? ಅವಕಾಡೋ, ಬಟರ್ ಫ್ರೂಟ್, ಬೆಣ್ಣೆಹಣ್ಣು. ಗಂಗಮ್ಮ, ನಾನು ಹೋಗಿ ಬರ್ತೀನಿ. ನಂಗೆ ಪ್ಲೇಟ್ನ ಗಂಗಮ್ಮ, ನಾನು ಜಾಕಕ್ಕೆ ಹೋಗಿ ಬರ್ತೀನಿ. ಪ್ಲೇಟ್ ರೆಡಿ ಮಾಡುವಂತ್ರಿ ಅಂತ. ಹ್ಞೂ ರೀ ಅಪ್ಪಾರ, ಆತ್ರಿ. ಹಲೋ ಮುದುಕಿ, ನಿನಗ ಹೇಳಕತ್ತೀನಿ, ಸ್ವಲ್ಪ ಲಕ್ಷ ಐತನ್ನ ನನ್ನ ಕಡೆಗೆ? ನೋಡವ್ವ, ನನ್ನ ಹತ್ರ ಲಕ್ಷನೂ ಇಲ್ಲ, ಕೋಟಿನೂ ಇಲ್ಲ. ನಿನಗೇನು ಬೇಕು? ಅದೇನೋ ಎಂಥದ್ರದ ಕಾಡೋ ಅಂದೆಲ್ಲ, ಅದು ಕಾಡೋ ಮಾಡಕ್ಕೆ ಹಂಗಿಲ್ಲ ನಂಗೆ. ಅದೇನು ಬೇಕು ನೋಡಿ ನೀನ ಮಾಡ್ಕೋ. ಮಾನ್ಸ, ಆಕಿಗೆ ಗಂಗಮ್ಮಗೆ ಅಂಥವೆಲ್ಲ ಮಾಡಕ್ಕೆ ಬರಲ್ಲ. ನಾವು ಆಕಿನ ಕರ್ಕೊಂಬಂದು ಇಟ್ಕೊಂಡಿರೋದನ್ನ ನಮ್ಮೂರ ಕಡೆಲ್ಲೂ ಅಡುಗೆ ಮಾಡಲಿ ಅಂತಂದು. ನಮಗಾದ್ರೂ ಅವ ಶಕ್ತಿ. ಯಾಕಂದ್ರೆ ನನಗೂ ನಿಮ್ಮ ಮಾವಗೂ ಎಲ್ರಿಗೂ ಶುಗರ್ ಐತಿ. ನಿಮ್ಮ ದೊಡ್ಡ ಬಾವಗೂ ವರ್ಣಗೂ ಶುಗರ್ ಐತಿ, ಪ್ರಿಯಾಗೂ ಶುಗರು. ಅವಿ ಒಬ್ಬ ಶುಗರ್ ಇಲ್ಲಾರ್ದವಂದ್ರೆ. ಅದಕ್ಕೆ ನಾವೆಲ್ಲರೂ ನಮ್ಮ ಕಡೆಲ್ದ ಊಟ ಮಾಡೋದು. ನಿಂಗೆ ಅದೇನು ಬೇಕು ನೋಡು, ನೀನೇ ಮಾಡ್ಕೊ. ಅಲ್ಲ ಆಂಟಿ, ಮನೆ ಕೆಲಸದಾರ ಇದ್ರೆ ನಾನು ಯಾಕೆ ಅಡುಗೆ ಮಾಡ್ಕೋಬೇಕು ಆಂಟಿ? ಅಯ್ಯೋ ಕರ್ಮವೇ. ಅಂದಂಗ ಅದು ಬ್ರೆಡ್ ಮಿಷನ್ ಅಂತಾರಲ್ಲ, ಅದು ಮಿಷಿನ್ ಅಲ್ಲೈತೆ ನೋಡು. ಇತ್ಲಾಗೊಂದು ಅತ್ಲಾಗೊಂದು ಬ್ರೆಡ್ ಹಾಕಿ ಕೆಳಗೆ ಮಾಡಿದ್ರೆ ಕೆಳಗೆ, ಮ್ಯಾಗ್ ಮಾಡಿದ್ರೆ ಮ್ಯಾಗ್ ಬರ್ತಲ್ಲ, ಅದು ಅಲ್ಲೈತದ. ಅದು ಒಂದು ನನಗೆ ಗೊತ್ತೈತಿ. ಅದೇನೇನು ಅಂದೆಲ್ಲ ನೀನು ಕಾಡೋ ಕೀಡೋ, ಅದು ನೀನ ಮಾಡ್ಕೋ. ನಂದು ಒಂದಿಟ್ಟು ಕೆಲಸ ಐತಿ. ಏ ನಿಂತ್ಕೋ, ಎಲ್ಲಿಗೆ ಹೊಂಟಿ? ಮಾರಾಣಿ ನೀನು ಕೆಲಸದಾಗ, ನೀನು ಈ ಮನ್ಯಾಗ ಕೆಲಸದಾಗ ಈ ಥರ ನಡ್ಕೋ. ಅದೇನೋ ಹೇಳ್ತಾರಲ್ಲ, ಹಂಗಾತ್ ನಿನ್ನ ಕತಿ. ಏನು ಹೆಂಗಾತ್ ನನ್ನ ಕತಿ? ಒಂದ್ಸರಿ ಹೇಳಿದ್ರೆ ಅರ್ಥ ಆಗುತ್ತಿಲ್ಲ, ನಿನ್ನ ಕನ್ನಡ ಬರುತ್ತಿಲ್ಲ, ಓದ್ದಕ್ಕಿ ಕಂಡಂಗೆ ಕಾಣ್ತಿದಿ. ಮತ್ತೇನೋ ಅಂತಾರಲ್ಲ, ಆಗಲಿದ್ದ ನೋಡ್ತೀನಿ, ದೊಡ್ಡರ ಅಂತಿಲ್ಲ ಸಣ್ಣರ ಅಂತಿಲ್ಲ, ಬಾಯಿಗೆ ಏನು ಬರುತ್ತೆ ಅದನ್ನ ಮಾತಾಡ್ತೀನಿ. ನನಗೆ ಈ ಮನ್ಯಾಗ ನಾನು ಸರ್ವಿಸ್ ಮಾಡಕ್ಕೆ ಹತ್ತು ಬರೀ 30 ವರ್ಷ ಆತ. ಇನ್ನು ನಮ್ಮ ಅಭಿ ಅಪ್ಪ ಸಣ್ಣವಿದ್ದ ಅವಾಗಿದ್ದಾನೆ ನಾನು ಮಾಡಕತ್ತೀನಿ. ಎಲ್ಲರೂ ನನಗೆ ಗಂಗಮ್ಮಜ್ಜಿ ಅಂತಾರೆ. ನಿಂದೇನ ನಿಂದು ಹಳೆ ಮೂಲನ ಒಯ್ದು ಹೋಗ್ಲಿ ಬಿಡು, ಏನೋ ಹೊಸ್ದಾಗಿ ಬಂದಾಳ ಮನೆಗೆ ಸೊಸಿಯಾಗಿ ಅಂತ ಬಿಟ್ಟರೆ ನಿಂದು ಭಾರಿ ಆತ. ಅಮ್ಮ, ಎಲ್ಲ ಮುದುಕಿ ಎಷ್ಟು ಮಾತಾಡ್ತೀನಿ ನೀನು? ಒಂದು ಬ್ರೆಡ್ ಟೋಸ್ಟ್ ಮಾಡ್ಕೊಡು ಅಂತ ಇಷ್ಟಕ್ಕೊಂದು ಮಾತಾಡ್ತೀಯ ನಿನ್ನಿವತ್ತು? ನಾಯಿ ಮುಚ್ಚ ಮೊದ್ಲು. ಮಾನ ಮರ್ಯಾದೆ ಮುಚ್ಕೊಂಡು ಅಡ್ಯಾಡೋದು ಗೊತ್ತಿಲ್ಲ, ಇಂಥವೆಲ್ಲ ಮಾತಾಡ್ತಾಳೆ. ಅದೇನ ನಿಂದು ಟೋಸ್ಟ ರೋಸ್ಟ ನೀನೇ ಮಾಡ್ಕೋ. ನಾನೇ ನಿನಗೋಸ್ಕರ ಈ ಮನೆಗೆ ಚಾಕ್ರಿ ಮಾಡೋಕ್ಕಿಲ್ಲ. ಏ ದರಿದ್ರ ಮುದುಕಿ, ಈ ಮನೆಗೆ ಇರ್ಬೇಕಂತೀಯ ಏನು ಮನೆ ಬಿಟ್ಟು ಹೋಗ್ಬೇಕಂತೀಯ? ಮುಚ್ಚ ಬಾಯಿ. ಎಷ್ಟದು ಏ ಅನ್ನೋದು? ಮುಚ್ಚ ಬಾಯಿ. ಕೈ ಮುರಿದು ಬಾಯಾಗಾಡ್ತಿ ನೋಡು. ಹುಷಾರಾಗಿರ ನೀನು. ಇನ್ನೊಂದ್ಸರಿ ಏನಾರ ನೀನು ನನ್ನ ಮ್ಯಾಗ ಕೈ ಪೈ ಎತ್ತಿದಿ ಅಂದ್ರೆ ಬಗ್ಗಿನ ಹರಿಯೋದಿಲ್ಲ. ನೀನೇನು ನನ್ನ ಕೆಲಸದಿಂದ ತೆಗೆಯೋದು? ನಾನು ಹೊಕ್ಕಿನಿ. ನಾನೇನಾರ ಈ ಮನೆಗಿಂದ ಹೊರಗೆ ಹೋದ್ನಿ ಅಂದ್ರೆ ವಾಪಸ್ ನೆಕ್ಸ್ಟ್ ನಿಮಿಷನ ನೀನಿರೋದಿಲ್ಲ ಈ ಮನ್ಯಾಗ. ಅದನ್ನ ಅರ್ಥ ಮಾಡ್ಕೊ. ಅಪ್ಪ ಮುದುಕಿ, ಏನು ಗಟ್ಟಿ ಕೈ ಹಿಡ್ದೀಯಾ? ಬಿಡು ಕೈ. ನೋಡು,
ನಾನು ಈ ಮನೆ ಸೊಸೆ ಇದೀನಿ. ನೀನು ಈ ಮನೆ ಆಫ್ಟರ್ ಆಲ್ ಅಡ್ಗೆಕಿ. ಅದನ್ನು ನೀನು ಮೀರಿ ನನ್ನ ಜೊತೆಗೆ ಮಾತಾಡಕತ್ತಿದಿ. ಮಾಡ್ತೇನೆ ಅತ್ತಿ. ಅಯ್ಯಯ್ಯ ಗಂಗಮ್ಮ, ಏನು ಅಕ್ಕಿ ಕೈ ಯಾಕೆ ಹಿಡ್ಕೊಂಡಿ ಬಿಡ. ಮಾನ್ಸ, ಏನಿದು? ಯಾಕೆ ನೀ ಗಂಗಮ್ಮ ಜೊತೆ ಜಗಳ ಮಾಡಕತ್ತಿ? ಅಯ್ಯೋ ಅಭಿ, ನಿಂಗೆ ಕಣ್ ಕಾಣವಲ್ದನ? ಆ ಮುದುಕಿನ ನನ್ನ ಕೈ ಹಿಡ್ದಿರೋದು. ಒಂದು ಅವಕಾಡೋ ಬ್ರೆಡ್ ಟೋಸ್ಟ್ ಮಾಡಿಕೊಡು ಅಂತ ಕೇಳಿದೆ ನೋಡು. ಅಷ್ಟಕ್ಕೆ ಎಷ್ಟೆಲ್ಲ ಮಾತಾಡ್ತಾಳೆ ಗೊತ್ತೇನ? ಆಫ್ಟರ್ ಆಲ್ ಅಡುಗೆ ಮಾಡಕ್ಕೀಕಿ ಈಕಿಗೆ ಎಷ್ಟು ಸೊಕ್ಕೈತಿ. ಈ ಮನೆಗೆ ಈಕೆ ಯಜಮಾನಿ ಮಾಡ್ದಂಗೆ ಮಾಡ್ತಾಳ. ಅತ್ತಿ ನೋಡ್ರಿ, ಈ ಮನೆಯಾಗಿಲ್ಲ ಇವತ್ತು ನಾನು ಇರಬೇಕು ಒಂದು, ಇಲ್ಲ ಈ ನಾಯಿ ಮುದುಕಿ ಇರಬೇಕು ಒಂದು. ನೀವ ಡಿಸೈಡ್ ಮಾಡ್ರಿ. ನೀನೇ ಇರಿ ಮನ್ಯಾಗ, ನಾನ ಇರೋದಿಲ್ಲ. ಇದುವರೆಗೂ ಈ ಮನ್ಯಾಗ ಯಾರು ನನಗೆ ಏರ್ ಧ್ವನಿಯಾಗೂ ಮಾತಾಡಿದ್ದಿಲ್ಲ. ನೀನು ನನ್ನ ನನಗೆ ಕೈ ಮಾಡಕ್ಕೆ ಬರ್ತಿದ್ದಿ. ಇನ್ನು ನಾನು ಯಾಕೆ ಈ ಮನೆಯಾಗಿರಲಿ? ನೀನೇ ಇರು ಅಂತ ಒಳ್ಳೆ ರಾಧವನ ಮ್ಯಾಗನ ಅನುಮಾನ ಪಟ್ಟು ಆ ತಾಯಿ ಮಾತು ಕೇಳಿ ಮನೆಯಿಂದ ಹೊರಗೆ ಹಾಕಿರೋ ಗಂಡ ಆತ. ಇನ್ನು ನಿನ್ನಂತ ಬಿಚ್ಕೊಂಡ್ ಕುಡಿಯೋ ಮಾರಮ್ಮನ ಕರ್ಕೊಂಬಂದು ಮನೆಗೆ ಇಟ್ಕೊಂಡಾನ. ಇಂಥವ್ರ ಜೊತೆಗೆ ನಾ ಇರ್ತೀನಿ ಅಂತ ಮಾಡಿ ಏನು? ನನಗೇನು ತಲೆ ಹುಚ್ಚು ಹೆಚ್ಚಾಗಿಲ್ಲ. ನೀನೇ ಇರು, ನಾನು ಹೋಗ್ತೀನಿ. ಅಪ್ಪ, ಕೈ ನಂದು. ಆ ಏನಂದ್ರಿ ಗಂಗಮ್ಮಜ್ಜಿ? ಏನು ಅನ್ಬೇಕಪ್ಪ? ಇರೋ ವಿಷಯನೇ ಹೇಳಿದೆ. ಸುಳ್ಳು ಯಾವುದು, ಕರೆ ಯಾವುದು, ಯಾವುದು ನಿಜ ಅನ್ನೋದು ನೋಡ್ಲಾರ್ದಂಗ ಪಾಪ ಬಂಗಾರದಂತ ನಿನ್ನ ಹೆಂಡ್ತಿನ ಮೂರನೇದರ ಮಾತು ಕೇಳಿ ಅನ್ಯಾಯವಾಗಿ ಹೊರಗೆ ಹಾಕದಲ್ಲಪ್ಪ. ಏನು ಮಾಡ್ಬೇಕು? ಈ ಮನೆ ಉಪ್ಪಿಂಡ್ರು ನಾಯಿತ ಅನ್ನೋದಕ್ಕೆ ಬಾಯಿ ಮುಚ್ಕೊಂಡಿದ್ದೆ. ಇನ್ನೇನೈತಿ ನೋಡಪ್ಪ ಅಭಿ, ಇಷ್ಟು ದಿನ ಅಂತೂ ನಿಮ್ಮ ಮನ್ಯಾಗ ನಾನು ನಿಮ್ಮ ಮನೆಯಾಕಾಗಿ ನಿಮ್ಮ ಮನೆ ಕೆಲಸದಾಗಿ ಎಲ್ಲಾನು ಮಾಡಿದೆ. ನಾನು ನಂದೇನು ಕೊಡ್ಬೇಕು ರೊಕ್ಕ ಕೊಟ್ಬಿಡು. ನಾನು ನಿನ್ನ ಮನೆಗೆ ಯಾವ್ದ ಕಾರಣಕ್ಕೂ ಕೆಲಸ ಮಾಡಲ್ಲ, ನನ್ನ ಕೈಲಾಗಲ್ಲ. ಇಂಥ ಅದೇನೋ ಹೇಳ್ತಾರಲ್ಲ, ಈಗಿಗೂ ಮಾನ ಮರ್ಯಾದಿಲ್ಲ, ನಮಗೂ ಇಲ್ಲ ಅಂತ ತಿಳ್ಕೊಂಡಾಳ. ಏ ಹೋಗಿಲ್ಲಿಂದ, ಯಾರ ರೊಕ್ಕನೂ ಕೊಡಲ್ಲ, ಏನು ಕೊಡಲ್ಲ, ಹೋಗ್ತಿರೋ. ಮಾನ್ಸ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಸ್ವಲ್ಪ ದೊಡ್ಡವರು ಸಣ್ಣವರನ್ನ ಗೌರವ ಕೊಟ್ಟು ಮಾತಾಡು. ಅಭಿ ಕಮ್ ಆನ್, ಶಿ ಇಸ್ ಜಸ್ಟ್ ಅ ಮೇಡ್ ಹಿಯರ್. ನಂಗೆ ಗೊತ್ತಾಗ್ತಿಲ್ಲ ವೈ ಯು ಆರ್ ಸಪೋರ್ಟಿಂಗ್ ಹರ್. ಸ್ವಲ್ಪ ನೀನು ಬಾಯಿ ಮುಚ್ತೀಯನ? ಅವ್ರು ಬರೀ ಕೆಲಸದಾರ ಇಲ್ಲಿ. ಈ ಮನಿಗೆ ನಮ್ಮವು ಇಲ್ಲಾರ್ದಾಗ ತಾಯಿ ತಂದಿ ಎಲ್ಲ ನಮ್ಮನ್ನು ನೋಡ್ಕೊಂಡಾರ. ಅವ್ರೇನು ಕೆಲಸದಾರಲ್ಲ. ನೋಡ್ ಮಾನ್ಸ, ನಿನ್ನೆ ಮೊನ್ನೆ ಬಂದಿದ್ದಿ. ಈ ಮನಿ ಏನೂ ಗೊತ್ತಿಲ್ಲ. ಈ ಮನಿ ಬಗ್ಗೆ ಸುಮ್ಮನೆ ಏನೇನ ನಿರ್ಧಾರ ತಗೋಬೇಡ. ಗಂಗಮ್ಮಜ್ಜಿ ಏನಾರ ಈ ಮನಿ ಬಿಟ್ಟು ಹೊರಗೆ ಹೋದ್ರ ನೀನ್ ಜೊತೆಗೆ ನಾವೆಲ್ಲರೂ ಉಪವಾಸ ಇರ್ಬೇಕಾಗತ್ತ. ಎಲ್ಲ ಹಾಳು ಮಾಡ್ಬಿಡ್ತು ಮುದುಕಿ. ಇನ್ನ ಸ್ವಲ್ಪ ಹೊತ್ತು ಇಲ್ಲೇ ಇದ್ರಿದು ಮುಗೀತು. ಇನ್ನು ಏನೇನು ಬಯಲು ಮಾಡುತ್ತಾ ಏನ. ಏ ಗಂಗಮ್ಮಜ್ಜಿ, ಅಲ್ಲ ಆಕೆ ಅಂಕರು ಸಣ್ಣಕ್ಕೆ ಗೊತ್ತಾಗತ್ತಲ್ಲ ನಿನಗ. ನೀನು ಆಕಿ ಇದ್ರ 40ರಷ್ಟು ವಯಸ್ಸು ಕಂಡಿಯಲ್ಲ, ಮತ್ತ 40 ಬಂತು. ನೋಡ್ರವರ, ನಾನಂತರೂ ಏನು ಮಾಡಿಲ್ಲ. ಸುಮ್ಮನೆ ನೀವು ಅಂದ್ ಕಟ್ಕೊಳಕತ್ತೀರಿ. ನಿನಗ ಮನಿ ಯಾಕೆ ಅಂತಂದು ಸಲಹೆ ಕೊಟ್ಟಿದ್ದ ಜಾಸ್ತಿ ಆತ. ನಡಿ ಕಟ್ಟು ಗಂಟು ಮುಟ್ಟಿ ಅದೇನು ನಿಂದು ಎಲ್ಲ ಸೆಟ್ಲ್ ಮಾಡ್ಬೇಕಲ್ಲ, ನಾನೆಲ್ಲ ನಿನ್ನ ಅಕೌಂಟಿಗೆ ಕಳಿಸ್ತೀನಿ. ನನಗೆಲ್ಲ ಗೊತ್ತೈತಿ ನಿಂದು ಅಕೌಂಟ್ ನಂಬರ್ ಅದೆಲ್ಲ. ನಡಿ ಗಂಟು ಮುಟ್ಟಿ ಕಟ್ ನಡಿ ನೀನು. ಅಯ್ಯಯ್ಯವ್ವ, ಬಿಡು ಹೋಗ್ತೀನಿ. ನನಗೇನು ನಿಮ್ಮ ಅವಶ್ಯಕತೆ ಇಲ್ಲ. ನಿಮ್ಗೆ ನನ್ನ ಅವಶ್ಯಕತೆ ಇರೋದು. ನ್ಯಾಯವಾಗಿ ಇಷ್ಟು ದಿನ ಕೈ ಕಾಲು ಬಾಯಿ ಎಲ್ಲ ಸುದ್ದಿಟ್ಕೊಂಡಿದ್ದೀವಿ ನೋಡಿ ನಾವು. ನಮ್ಮಂತರ್ಗೆ ಇಲ್ಲ ಉಳಗಾಲ, ಏನು ಮಾಡೋಕ್ಕಾಗಲ್ಲ. ಆತು, ನಂಗೆ ಗೊತ್ತೈತಿ ನನ್ನನ್ನು ಯಾಕೆ ಹೊರಗೆ ಕಳ್ಸಕತ್ತೀರ ಅನ್ನೋದು. ಇಲ್ಲೇ ಇದ್ರೆ ಇನ್ನೂ ಏನೇನು ನಿಮ್ಮ ಬಂಡವಾಳ ಬಯಲು ಮಾಡ್ತೀನನ್ನ ಅಂತಂದು ಕಳ್ಸಕತ್ತಿದಿ. ನನಗೇನಿಲ್ಲ, ಆರಾಮಾಗೆ ಹೋಗ್ತೀನಿ ನಾನು. ಅಜ್ಜಿ, ಗಂಗಮ್ಮಜ್ಜಿ, ಅವ್ವ ನೀ ದಾರಿ ಬಿಡು ಒಂದ್ ಸ್ವಲ್ಪ. ಬಿಡಬೇಡಿ ಆಂಟಿ, ನಿಂತ್ಕೊಳ್ಳಿ. ಏನು ದೊಡ್ಡ ಅವಳಿಲ್ಲ ಅಂದ್ರೆ ಏನೋ ಹೇಳ್ತಾರಲ್ಲ, ಅಜ್ಜಿ ಕೋಳಿ ಕೂಗದೆ ಇದ್ರೆ ಬೆಳಗ ಆಗಲ್ಲ ಅನ್ನಂಗೆ ಮಾಡ್ತಾಳೆ ಅಜ್ಜಿ. ಬಿಡಬೇಡಿ ಆಂಟಿ ದಾರಿನ. ಅವ್ವ, ಅಜ್ಜಿ ಹೇಳಿದ್ದೆಲ್ಲ ಖರೇನ? ಗಂಗಮ್ಮಜ್ಜಿ ಹೇಳಿದ್ದು ಖರೇನವಾ? ಏನು ಖರೆ? ಆಕೆಗೆ ಸಿಟ್ಟು ಬರತ್ತೆ. ಪಾಪ ಮಾನ್ಸಾಗ ಒಂದು ಟೋಸ್ಟ್ ಮಾಡ್ಕೊಳ್ಳಿಲ್ಲ, ಅದು ನಿನ್ನ ಕಣ್ಣಿಗೆ ಕಾಣವಲ್ದು. ನೋಡು, ನಾವೆಲ್ಲ ಇಲ್ಲೇ ಇದ್ದೀವಿ. ಯಜಮಾನಿ ಮಾತಾಡ್ದಂಗೆ ಮಾತಾಡ್ತಾಳ. ಅದ್ರದ್ದೆಲ್ಲ ಬಿಟ್ಟಾನ, ದೊಡ್ಡದಾಗಿ ಅದನ್ನ ಕೇಳಕ್ ಬಂದಾನ. ಏನ್ ಹೇಳಿಲ್ಲ? ಅವ್ವ, ನೀನು ಮಾತು ಮರ್ಸ್ಬೇಡ. ಅಜ್ಜಿನ ಈ ಮನೆಯಾಗ 3 ಹೊತ್ತು ಇರ್ತಿದ್ದಿದ್ದು. ಅಜ್ಜಿಗೆ ಎಲ್ಲ ವಿಷಯನೂ ಗೊತ್ತು. ಅಜ್ಜಿ ಹೇಳಕತ್ತೈತಿ ರಾಧಾ ಒಳ್ಳೆಕಿಯಕ್ಕೆ ಏನು ತಪ್ಪು ಮಾಡಿಲ್ಲ ಅಂತ ಹೇಳಿ. ಅವ್ವ ಖರೆ ಹೇಳು, ನನಗೇನ ಅಜ್ಜಿ ಹೇಳಿದ ಸುಳ್ಳು ಅಂತ ಅನಿಸ್ಬಲ್ದು. ಅದಕ್ಕೆ ನೀನು ಹೌದಿಲ್ಲ ಈ ಗಂಗಮ್ಮಜ್ಜಿನ ಮನೆಯಿಂದ ಹೊರಗೆ ಕಳಿಸಿದ್ದು. ಆಂಟಿ, ಏನಿದು? ಮತ್ತ ಹಳೆ ಹೆಂಡತಿ ಬಗ್ಗೆನೇ ಮಾತಾಡ್ತಾರಲ್ಲ ಅಭಿ, ಹೇಳಿ ನೀವಾದ್ರು. ನೋಡಬಿ, ನಿಂದು ಮದುವೆ ಆಗೈತಿ, ಡೈವರ್ಸ್ ಆಗೋಗೈತಿ ನಿಂದು ರಾದಂದು. ಮತ್ತ ಹಳ್ಳಿ ಗುಗ್ಗುದ ಮ್ಯಾಟ್ರ್ ಬೇಕ ನಿನಗೆ? ಬೇರೆ ಏನು ವಿಷಯ ಇಲ್ಲ ಡಿಸ್ಕಷನ್ ಮಾಡಕ? ನೋಡು, ನಾನು ನಿನಗೋಸ್ಕರ ಮತ್ತು ಮಾನ್ಸಾಗೋಸ್ಕರ ಹನಿಮೂನಿಗೆ ಕಳ್ಸೋಕ್ಕೋಸ್ಕರ ನ್ಯೂಜಿಲ್ಯಾಂಡೋ ಇಲ್ಲ ಯಾವುದಾದ್ರೂ ಪ್ಯಾರಿಸೋ ಅಲ್ಲೆಲ್ಲ ಕಳಿಸ್ಬೇಕಂತ ನಾನು ಯೋಚನೆ ಮಾಡಕತ್ತೀನಿ. ನೀನು ಮತ್ತ ಕಿತ್ತೋಗಿರೋ ರಾದಂದ ತಗೊಂಡು ಬರ್ತೀಯಲ್ಲ, ಯಾಕ? ಮಮ್ಮಿ,
ನಂಗೆ ಇವತ್ತು ಸತ್ಯ ಗೊತ್ತಾಗಲೇಬೇಕು. ನಿಜ ಹೇಳ್ರಿ, ರಾಧಾಗೂ ಮಾವನ ಮಗ್ಗು ಏನಾದ್ರು ಸಂಬಂಧ ಇತ್ತಾ ಇಲ್ವಾ? ನೀನೇ ನಿನ್ ಕಣ್ಣಾರ ನೋಡಿಯಲ್ಲ ಅಭಿ, ಮತ್ತೆ ಈ ಪ್ರಶ್ನೆ ನೀ ಕೇಳ್ಬೋದನ್ ನಂಗ? ಇಲ್ಲ, ನಾ ನಂಬಲ್ಲ ಮಮ್ಮಿ. ನಿಜ ಹೇಳ್ರಿ ಮಮ್ಮಿ ನೀವು. ಏ, ಮುಗ್ದೋಗಿತ್ತದ ಚಾಪ್ಟರ್. ಸಾರಿ ಮಮ್ಮಿ ಅಂತ ಬಂತು, ಅವನ ಅಂತಿದ್ದ ಅಭಿ, ಅದಕ್ಕೆ ಅವ ಅಂತ ಕಂಟಿನ್ಯೂ ಮಾಡ್ತೇನೆ. ಅವ್ವ, ನೀವತ್ತು ಕರೆ ಹೇಳ್ತೀಯಾ ಇಲ್ಲ? ಹೌದಭಿ, ಹೌದು. ನನಗೆ ರಾಧಾ ಈ ಮನೆಗೆ ಬಂದಿದ್ದು ಇಷ್ಟ ಇರಲಿಲ್ಲ. ನೀನು ಅಕ್ಕಿನ ಪ್ರೀತಿ ಮಾಡ ಮದುವೆ ಆಗಿದ್ದು ಇಷ್ಟ ಇರಲಿಲ್ಲ. ಅದಕ್ಕೆ ನಾನು ನಿಮ್ಮ ಮಾವನ ಹೆಂಡತಿ, ತಮ್ಮ 3 ಜನನ ಪ್ಲಾನ್ ಮಾಡಿ ಈ ಥರ ಮಾಡಿ ರಾಧನ್ನ ಮನೆ ಬಿಟ್ಟು ಹೊರಗೆ ಹೋಗಂಗೆ ಮಾಡಿದ್ದು. ಈಗ ಹೋಗಾತು, ನಿಂಗೆ ಡೈವರ್ಸ್ ಆಗತ್ತು. ನಮ್ಮ ಅಂತಸ್ತಿ ತಕ್ಕಂಗ, ನಮ್ಮ ಪ್ರೆಸ್ಟೀಜ್ ತಕ್ಕಂಗ, ನಿನಗೆ ತಕ್ಕಂಗ ಹೆಂಡತಿ ಬಂದಾಗೈತಿ. ಮರ್ತು ಬಿಡು, ಅದು ಮುಗ್ದೋಗಿರೋ ಚಾಪ್ಟರ್. ಎಷ್ಟು ಸರಿ ಹೇಳಿ, ಮುಗ್ದೋಗಿತ್ತದು. ಥೂ, ಏನವ್ವ ನೀನು? ಪಾಪ ರಾಧಾ ಅಷ್ಟೆಲ್ಲ ಗೋಗರದ್ಲು. ಅವರಪ್ಪನೂ ಹೇಳ್ದ ಬಂದು. ನಾನು ಯಾರ ಮಾತು ನಂಬಲಿಲ್ಲ. ನಾನು ಹಿಂದೆ ಮುಂದೆ ಯೋಚನೆನೂ ಮಾಡಲಿಲ್ಲ. ನಿಜವಾಗ್ಲು ನನಗೆ ನಿನ್ನನ್ನು ನಮ್ಮವ್ವ ಅಂತ ಅನ್ನಕ್ಕ ನನಗೆ ನಾಚಿಕೆ ಆಗ್ತೈತಿ. ಬಹಳ ದೊಡ್ಡ ತಪ್ಪು ಮಾಡ್ದವ ನೀನು, ಬಹಳ ದೊಡ್ಡ ತಪ್ಪು ಮಾಡ್ದಿ. ಛೇ, ಅಭಿ, ಅಭಿ ಬಿಡು ಅವಳು. ಅಭಿ